ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಮಂಗಳವಾರ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 1 ಗಂಟೆ ಆಗಿದೆ. ಇವತ್ತು ಬಿಲ್ಡಿಂಗ್ ಹತ್ರ ಹೋಗಿದ್ದೆ, ಬೆಳಗ್ಗೆನೇ ಒಂದು ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕ್ಸ್ಬೇಕಾಗಿತ್ತು. ನಾವು ಒಂದೇ ಸರಿ ಒಂದು 50 ಮೂಟೆ ಹಾಗೆ ಸಿಮೆಂಟ್ ಎಲ್ಲ ತರಿಸ್ಬಿಡ್ತೀವಿ. ಆವಾಗವಾಗ ಒಂದು 10 ಮೂಟೆ ಆ ಥರ ಎಲ್ಲ ತರಿಸಿದ್ರೆ ಒಂದು ಸ್ವಲ್ಪ ನಮಗೇ ಜಾಸ್ತಿ ಪ್ರೈಸ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಒಂದೇ ಸರಿ ಒಂದು 50 ಮೂಟೆ ತರಿಸ್ಬಿಟ್ರೆ ನಮಗೂ ಕೂಡ ಒಂದು ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡ್ಬೋದಲ್ವ, ಹಾಗಾಗಿ ಹಿಂಗೆ ಯೋಚನೆ ಮಾಡ್ಬಿಟ್ಟು ತರಿಸ್ಬಿಡ್ತೀವಿ. ಸೊ ಹಾಗೆಯೇ ಇವಾಗ ಮನೆಗೆ ಬಂದಲ್ವ, ಅಡುಗೆ ಏನೂ ಮಾಡೋಕ್ಕಿಲ್ಲ. ಬೆಳಗ್ಗೆ ತಿಂಡಿ ಬಂದುಬಿಟ್ಟು ನಾನು ಚಿತ್ರಾನ್ನ ಮಾಡಿದ್ದೆ. ಹಾಗೆಯೇ ಇವಾಗ ಚಿಕನ್ ಸಾಂಬಾರಿತ್ತು, ಸಂಡೆ ಮಾಡಿದ್ದಿದ್ದು, ಹಾಗಾಗಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಕೂಡ ಆಯಿತು. ಈಗ ಇನ್ನೇನು ಅಪ್ಪುಗೆ ಊಟ ಮಾಡಿಸ್ಬೇಕು. ಅವನು ಕೂಡ ಇವತ್ತೇನೇನು ಸ್ಕೂಲಿಗೆ ಕಳಿಸಿಲ್ಲ ನಾನು. ಏನಕ್ಕೆ ಅಂತ ಅಂದರೆ ಅವನಿಗೆ ಫುಲ್ ಜ್ವರ ಬಂದುಬಿಟ್ಟಿತ್ತು, ಹಾಗೆಯೇ ಕೋಲ್ಡ್ ಕೂಡ ಆಗಿತ್ತು. ಹಾಗಾಗಿ ಅವನ್ನ ಸ್ಕೂಲಿಗೆ ಕಳಿಸಿಲ್ಲ, ಮನೆಯಲ್ಲೇ ಇದ್ದಾನೆ. ಸುಮ್ಮನೆ ಸ್ಕೂಲಿಗೆ ಕಳಿಸಿ ಅಲ್ಲಿ ಬೇರೆ ಮಕ್ಕಳಿಗೆಲ್ಲ ಯಾಕೆ ಅಲ್ವಾ ಸ್ಪ್ರೆಡ್ ಮಾಡೋದು, ಹಾಗಾಗಿ ಬೇಡ ಸದ್ಯಕ್ಕೆ 1-2 ದಿನ ಮನೆಯಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇರಿಸಿದ್ದೀನಿ. ಇವಾಗ ಅವನಿಗೆ ಊಟ ಮಾಡಿಸ್ಬೇಕು. ಬೆಳಗ್ಗೆ ಅಮ್ಮನ ಮನೆಯಲ್ಲೇ ಅವನು ತಿಂಡಿ ಮಾಡಿದ್ದಾನೆ. ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತಲ್ಲ ನಾನು, ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಹೋದೆ. ಬೆಳಗ್ಗೆ ಮಾಡಿದ್ದು ಚಿತ್ರಾನ್ನ ಗೊಜ್ಜು ಹಾಗೆ ಇದೆ. ನಾನು ಬೆಳಗ್ಗೆ ಏನೂ ತಿಂಡಿ ತಿಂದಿಲ್ಲ. ಸರಿ ಇನ್ನೇನು ಮಾಡೋದು, ಹೇಗಿದ್ರು ರೈಸ್ ಮಾಡಿದ್ದೆ ಅಲ್ವಾ, ಬೆಳಗ್ಗೆ ಮಾಡಿದ್ದೇ ಇತ್ತು. ಹಾಗಾಗಿ ಸಾಂಬಾರಿತ್ತು, ಅದನ್ನೇ ಬಿಸಿ ಮಾಡಿದ್ದೀನಿ. ಇವಾಗ ಊಟ ಮಾಡಬೇಕು. ಆಮೇಲೆ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಮಿಂತ್ರಾನಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ದೆ ನಾನು ಎಂಡ್ ಆಫ್ ರೀಸನ್ ಸೇಲಲ್ಲಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗೆ ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೋಗಿಲ್ಲ ನೀನು? ಯಾಕೆ ಹೋಗಿಲ್ಲ ಹೇಳು, ಹೇಳಿಲ್ಲಿ. ಅದು ಬಿಡು, ನೀನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ ಹೇಳು. ಯಾಕೆ ಯಾಕೆ ಹೇಳು? ಜ್ವರ ಏನು ಹೇಳು? ಯಾರಿಗೆ? ಪುಗ, ಅದಕ್ಕೆ ಹೋಗಿಲ್ವಾ? ಮತ್ತೆ ಹೋಮ್ವರ್ಕ್ ಎಲ್ಲ ಯಾರು ಮಾಡ್ತಾರೆ? ಮಾಡಂಗಿಲ್ವಾ? ಜ್ವರ ಬಂದಿದೆ ಅಂತನಾ? ಓಕೆ. ಸ್ಕೂಲ್ಗೆ ನಾಳೆ ಹೋಗ್ತೀಯಾ? ಆಯ್ತು ಬಿಡು. ಈಗ ಹೇಳು, ಸ್ಕೂಲಿಗೆ ಹೋಗ್ತೀಯ ನಾಳೆ? ನನ್ನ ಮಗ ನನ್ನ ಹೈಟ್ ಹೆಂಗಾಗಿದ್ದಾನೆ ಅಂತ ಅಂದರೆ, ಈ ಬಟ್ಟೆ ಹಾಕ್ತೀವಿ ಅಲ್ಲ, ಸೊ ಅದೊಂದು ಬ್ಯಾಸ್ಕೆಟ್ ತೊಗೊಂಡು ಬಂದು ಹಾಕ್ಕೊಂಡಿದ್ದಾನೆ ಇಲ್ಲಿ. ಹಾಗಾಗಿ ಸೊ ಬೆಳಗ್ಗೆ ತರಕಾರಿ ಎಲ್ಲ ತರಿಸಿದ್ದೆ ಕಂಟ್ರಿ ಡಿಲೈಟಿಂದ. ಇವಾಗೆಲ್ಲ ಏನಂತಂದರೆ ಇಲ್ಲೇ ಹೋಗಿ ತೊಗೊಂಬರೋಣ ಅಂತ ಅಂದರೆ ತುಂಬ ಪ್ರೈಸ್ ಹೇಳ್ತಾರೆ. ನನಗಂತೂ ನಿಜವಾಗ್ಲೂ ಆ ಪ್ರೈಸ್ ಹೇಳೋದು ಕೇಳಿ ತರಕಾರಿನೇ ತೊಗೊಳ್ಳೋದು ಬೇಡ ಅಂತ ಅನ್ಸ್ಬಿಡುತ್ತೆ. ಸೊ ಹಾಗಾಗಿ ಕಂಟ್ರಿ ಡಿಲೈಟಿಂದ ತರಿಸಿದ್ದೆ. ಬೆಳಗ್ಗೆ ತಾನೇ ರಿಸೀವ್ ಆಯಿತು. ಅದನ್ನೆಲ್ಲ ಫ್ರಿಜ್ಜಲ್ಲಿ ಆರ್ಗನೈಸ್ ಮಾಡಿ ಇವಾಗ ಇಟ್ಟೆ. ಬೆಳಗ್ಗೆ ನನಗಾಗಲಿಲ್ಲ, ಪಟಪಟ ಅಂತ ಕೆಲಸ ಮಾಡಿ ಅಲ್ಲಿಗೆ ಹೋಗೋದೇ ಆಗೋಯ್ತು. ಸೊ ತರಿಸಿದ್ದ ತರಕಾರಿಗಳೆಲ್ಲ ಹಾಗೆ ಟೇಬಲ್ ಮೇಲೆ ಇಟ್ಬಿಟ್ಟಿದ್ದೆ. ಸೊ ಇವಾಗೆಲ್ಲ ಫ್ರಿಜ್ಜಿಗೆ ಜೋಡಿಸಿದಾಯಿತು. ಹಾಗೆಯೇ ಒಂದು ಮಸ್ಮಿಲನ್ನ ಕೂಡ ತರಿಸಿದ್ದೆ, ಅಂದರೆ ಕರ್ಬೂಜ ಹಣ್ಣು. ಯಾಕೋ ತುಂಬ ಅನ್ನಿಸ್ತಾ ಇತ್ತು ತಿನ್ನಬೇಕು ಅಂತ. ನನಗೇನು ಗೊತ್ತಾ, ಈ ಕರ್ಬೂಜ ಹಣ್ಣನ್ನ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸಕ್ಕರೆ ಉದುರಿಸ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನೊಂದು ತರಿಸಿದ್ದೀನಿ. ನೋಡ್ಬೋದು, ಎಲ್ಲ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ. ನಾವು ನಮ್ಮ ಹೊಸ ಮನೆಗೆ ಹೋದ್ಮೇಲೆ ಫ್ರಿಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಡಬಲ್ ಡೋರ್ ಫ್ರಿಜ್ ಆ ಥರನೇ. ಏನಕ್ಕೆ ಅಂತ ಅಂದರೆ ಇದು ನಮಗೆ ತುಂಬ ಚಿಕ್ಕದಾಗೋಯ್ತು ಇವಾಗ. ಫಸ್ಟೆಲ್ಲ ಏನು ಗೊತ್ತಾ, ನಾವಿಬ್ಬರೇ ಇದ್ವಿ ಅಲ್ಲ, ಜೀವನ್ ನಾನು. ಆವಾಗ ಓಕೆ ಫೈನ್, ತರಿಸ್ಕೊಬೋದಾಗಿತ್ತು. 1-2 ದಿನ 3 ದಿನಕ್ಕೆ ತರಕಾರಿ ತೊಗೊಂಬರ್ತಾಯಿದ್ದೆ, ಇಟ್ಕೊಳ್ತಾ ಇದ್ದೆ. ಸೊ ಅಷ್ಟೊಂದೇನು ನಮಗೆ ಚಿಕ್ಕದು ಅಂತ ಅನ್ನಿಸ್ತಾ ಇರಲಿಲ್ಲ. ಬಟ್ ಇವಾಗ ಹೆಂಗಾಗೋಗ್ಬಿಟ್ಟಿದೆ ಅಂತ ಅಂದರೆ, ಒಂದು ಸ್ವಲ್ಪ ಜಾಸ್ತಿ ಏನಾದರೂ ತರಕಾರಿ ತೊಗೊಂಡು ಬಂದರೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಹೊಸ ಮನೆಗೆ ಹೋದ್ಮೇಲೆ ಫ್ರಿಜ್ನ ಕೂಡ ತೊಗೊಳ್ಳೋಣ ಅನ್ಕೊತಾ ಇದ್ದೀನಿ. ಇದನ್ನು ರೀಪ್ಲೇಸ್ ಮಾಡಿಬಿಟ್ಟು ತೊಗೊಳ್ಳೋದಾ ಅಥವಾ ಏನೋ ಅಂತ ಆಮೇಲೆ ನೋಡಬೇಕು. ಸದ್ಯಕ್ಕೆ ನಮಗೆ ಸದ್ಯಕ್ಕೆ ಈ ಫ್ರಿಜ್ ಒಂದು ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತಾ ಇದೆ. Mommy. I love you. Every 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 mommy. I love you. I love you too, ಬಾಬು. ಈಗ ಊಟ ಮಾಡಿದಾಯ್ತು, ಟಚಿ ಮಾಡ್ತಾನೆ ಅಪ್ಪು ಅಲ್ಲ ಮಗನೆ. ಬೇಗ ಪಾಚಿ ಮಾಡಿಬಿಡು, ಸಂಜೆ
ಬಿಲ್ಡಿಂಗ್ ಹತ್ರ ಹೋಗೋಣ. ಓಕೆ ಓಕೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಅಪ್ಪುಗೆ ಹುಷಾರಿಲ್ಲ ಅಂತ ನಾನು ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೆ. ಅವ್ನಿಗೆ ಯಾಕೊಂದು ಸ್ವಲ್ಪ ಮೈ ಬಿಸಿ ಇತ್ತು, ಮತ್ತು ನನಗೂ ಕೂಡ ವ್ಲಾಗ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ನಾಳೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಟೆ. ಸೊ ಇವಾಗ ಬನ್ನಿ, ನಾನು ಯಾವುದೆಲ್ಲ ಮಿಂತ್ರಾ ಎಂಡ್ ಆಫ್ ಸೀಸನ್ ಸೇಲಲ್ಲಿ ಬಟ್ಟೆಗಳನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಒಂದಷ್ಟು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ, ನೋಡ್ಬೋದು. 1 2 3 4 5 6 7 8. ಸೊ ಇಷ್ಟು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಒಂದೊಂದಾಗಿ ಯಾವ್ಯಾವ ಬಟ್ಟೆ ತರಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ನನಗೆ ಯಾವ್ದು ಇಷ್ಟ ಆಯಿತು, ನಾನು ಯಾವ್ದು ರಿಟರ್ನ್ ಹಾಕಿದ್ದೀನಿ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ನನಗೆ ಒಂದಷ್ಟು ಬಟ್ಟೆಗಳು ಕ್ವಾಲಿಟಿ ಎಲ್ಲ ಇಷ್ಟ ಆಗಿತ್ತಲ್ವ, ಅದನ್ನು ನಾನು ಇಟ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಬಟ್ಟೆಗಳನ್ನ ತರಿಸ್ಕೊಂಡಿದ್ದೆ, ಬಟ್ ನನಗೆ ಅದು ಕ್ವಾಲಿಟಿ ಇಷ್ಟ ಆಗ್ತಿರ್ಲಿಲ್ಲ. ಅದಾದಮೇಲೆ ಸೈಜ್ ಫಿಟ್ ಆಗ್ತಿರ್ಲಿಲ್ಲ ಕರೆಕ್ಟಾಗಿ. ಸೊ ಅಂಥದ್ದನ್ನೆಲ್ಲ ನಾನು ರಿಟರ್ನ್ ಹಾಕಿದ್ದೀನಿ. ಸೊ ಈಗ ಸದ್ಯಕ್ಕೆ ನಾನು ಇಟ್ಕೊಂಡಿರೋವಂಥದ್ದು ಇಷ್ಟು ಬಟ್ಟೆ. ಇದರಲ್ಲಿ 1-2 ಬಟ್ಟೆ ನಾನು ರಿಟರ್ನ್ ಕೂಡ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ ಕೂಡ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾವ ರೀತಿ ಬಂದಿದೆ ಏನು ಅನ್ನೋದನ್ನೆಲ್ಲ. ಹಾಗೆಯೇ ನನಗೆ ಯಾವ್ದು ತುಂಬ ಇಷ್ಟ ಆಯಿತು ಅನ್ನೋದು ಕೂಡ ನೀವು ಈ ಒಂದು ಬ್ಲಾಗಲ್ಲಿ ನೋಡ್ಬೋದು. ಸೊ ಫಸ್ಟಿಗೆ ಬಂದುಬಿಟ್ಟು ಈ ಒಂದು ಬಟ್ಟೆನ ತರಿಸ್ಕೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಆಯು ಬ್ರ್ಯಾಂಡ್ದು. ಸೊ ಇದಂತೂ ನನಗೆ ಸಖತ್ ಅಂದರೆ ಸಖತ್ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಈ ಒಂದು ಕಲರ್ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಸೊ ಇದು ಬಂದುಬಿಟ್ಟು ಫುಲ್ ಲೆಂತ್ ಬರುತ್ತೆ ನನಗೆ. ಸ್ವಲ್ಪ ನನಗಿಂತ ಹೈಟ್ ಇರೋರಾದರೆ 3/4 ಲೆಂತಿಗೆ ಬರ್ಬೋದು, ಬಟ್ ನನಗೆ ಇದು ಫುಲ್ ಲೆಂತೇ ಬರುತ್ತೆ. ಹಾಗೆಯೇ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಲೈನಿಂಗ್ ಇರೋದ್ರಿಂದ ಅಂತೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಕ್ವಾಲಿಟಿ ವೈಸ್ ಆಗಿರ್ಬೋದು, ಆಮೇಲೆ ಲುಕ್ ವೈಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದು ಬಟ್ಟೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಬಂದುಬಿಟ್ಟು ಲ್ಯಾವೆಂಡರ್ ಕಲರಲ್ಲಿ ನಾನು ತರಿಸ್ಕೊಂಡಿರೋದು. ಇದರಲ್ಲಿ ತುಂಬ ಕಲರ್ ಆಪ್ಷನ್ಸ್ ಕೂಡ ಇದೆ. ಪಿಂಕ್, ರೆಡ್, ಪರ್ಪಲ್, ಬ್ಲ್ಯಾಕ್, ಆಮೇಲೆ ಮೆರೂನ್, ಆಮೇಲೆ ಇನ್ನಷ್ಟು ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಮಸ್ಟರ್ಡ್ ಕಲರ್ ಕೂಡ ಇತ್ತು. ನಾನು 2 ಆಪ್ಷನ್ ಇಟ್ಕೊಂಡಿದ್ದೆ ಯಾವ್ದು ತೊಗೊಳ್ಳಿ ಅಂತ. ಸೊ ಫೈನಲಿ ನಾನು ಇದೇನೇ ತರಿಸ್ಕೊಂಡೆ. ಮಸ್ಟರ್ಡ್ ಕಲರಲ್ಲಿ ನನ್ನ ಹತ್ರ ಒಂದಷ್ಟು ಬಟ್ಟೆಗಳಿದ್ದಾವೆ, ಬಟ್ ಈ ಕಲರಲ್ಲಿ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನು ಬೈ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಇಲ್ಲಿ ನೆಕ್ ಹತ್ರ ಸ್ಕ್ವೇರ್ ನೆಕ್ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಕೂಡ. ನಾನು ಇವಾಗ ಸದ್ಯಕ್ಕೆ ವೇರ್ ಮಾಡಿ ತೋರಿಸ್ತಾ ಇಲ್ಲ, ಫೋಟೋ ಅಟ್ಯಾಚ್ ಮಾಡ್ತೀನಿ. ಸೊ ನೀವು ಕೂಡ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಡ್ರೆಸ್. ಸೊ ಇದು ಬಂದ್ಬಿಟ್ಟು ಝರೀಸಾ ಬ್ರ್ಯಾಂಡು, ಸ್ವಾಗ್ ಇಂಡಿಯಾ ಅಂತ ಏನೋ ಇತ್ತು. ಸೊ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ನೋಡ್ಬೋದು, ಫ್ರಂಟಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ಬಂದ್ಬಿಟ್ಟು 3/4 ಲೆಂತು. ಸ್ಲೀವ್ ಹತ್ರ ಕೂಡ ಅಷ್ಟೇ ನೋಡ್ಬೋದು ನೀವು, ಈ ರೀತಿಯಾಗಿ ಗ್ರ್ಯಾಂಡಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಸ್ಲೀವ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಕಂಫರ್ಟಬಲ್ ಆಗಿ ಇದೆ ಈ ಒಂದು ಡ್ರೆಸ್ನ ವೇರ್ ಮಾಡೋದಕ್ಕೆ. ಹಾಗೆಯೇ ಫುಲ್ ಡ್ರೆಸ್ ಕೂಡ ಇದೇ ರೀತಿಯಾಗಿ ಅಲ್ಲಲ್ಲಿ ಈ ರೀತಿ ಫ್ಲವರ್ ಡಿಸೈನ್ ಬರುತ್ತೆ. ಸೊ ನೋಡ್ಬೋದು, ಅಂಬ್ರೆಲಾ ಕಟ್ ಟಾಪ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಒಂದು ಗ್ರೀನ್ ಕಲರ್ ನನಗೆ ತುಂಬಾ ಇಷ್ಟ ಆಯಿತು. ವೇರ್ ಮಾಡಿದಾಗ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು. ಸೊ ನೀವು ಏನಾದರೂ ಬೈ ಮಾಡ್ತೀರಾ ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಬಂದುಬಿಟ್ಟು ಇಲ್ಲಿ ನೋಡ್ಬೋದು, ಈ ರೀತಿಯಾಗಿ ಯು ನೆಕ್ ಬರುತ್ತೆ, ಚೆನ್ನಾಗಿದೆ, ನನಗೂ ಕೂಡ ಇಷ್ಟ ಆಯಿತು. ಸೊ ಹಾಗೆಯೇ ಒಳಗಡೆ ಲೈನಿಂಗ್ ಕೂಡ ಬರುತ್ತೆ. ಎಸ್ಪೆಷಲಿ ನನಗೆ ಮಿಂತ್ರಾನಲ್ಲಿ ಶಾಪಿಂಗ್ ಮಾಡೋದು ತುಂಬ ಏನಕ್ಕೆ ಇಷ್ಟ ಆಗೋದು ಅಂತಂದರೆ, ಎಲ್ಲ ಬಟ್ಟೆಗಳಿಗೂ ಯೂಶ್ವಲ್ ಆಗಿ ಈ ರೀತಿ ಲೈನಿಂಗ್ ಕೊಟ್ಟಿರ್ತಾರೆ. ಅದು ಕೂಡ ಬಟ್ಟೆ ಕ್ವಾಲಿಟಿ ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ಲೈನಿಂಗ್ ಕೂಡ ಕೊಟ್ಟಿರೋದ್ರಿಂದ ಬಾಳ್ಕೆಗಂತೂ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆದು. ಸೊ ನೀವೇನಾದರೂ ಇದನ್ನ ಬೈ ಮಾಡ್ತೀರಾ ಅಂತಂದರೆ ಬೈ ಮಾಡ್ಬೋದು. ನಾನಿಲ್ಲಿ ಎಕ್ಸೆಲ್ ಸೈಜಲ್ಲಿ ತರಿಸ್ಕೊಂಡಿದ್ದೀನಿ, ಬಟ್ ಇದೊಂದು ಸ್ವಲ್ಪ ನನಗೆ ಲೂಸೇನೇ ಆಗ್ತಿದೆ. ಬಟ್ ಪರವಾಗಿಲ್ಲ, ನಾನು ಟಕ್ ಹಿಡಿಸ್ಕೊಳ್ಬೋದು ಅಂತ ಅಂದ್ಕೊಂಡು ಸುಮ್ಮನಾದೆ. ಸೊ ಇಷ್ಟು ನಾನು ಟಕ್ ಹಿಡಿಬೇಕು. ಸೊ ಹಾಗಾಗಿ ಪರವಾಗಿಲ್ಲ, ಟಕ್ ಹಿಡಿದ್ರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ವಿಶುದ್ಧ ಬ್ರ್ಯಾಂಡು ಈ ಒಂದು ಡ್ರೆಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಸ್ಲೀವ್ ಹತ್ರ ನೀವು ನೋಡ್ತಾ ಇದ್ದೀರಾ ಅಲ್ಲ, ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಈ ರೀತಿಯಾಗಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ನೆಕ್ ಕೂಡ ನೋಡ್ಬೋದು. ಸೊ ಇದೊಂಥರ ನನಗೇನೋ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗಂಗೆ ಅನ್ನಿಸ್ತು. ಸೊ ನೀವೇನಾದರೂ ಬೈ ಮಾಡ್ತೀರಾ ಅಂದರೆ ಬೈ ಮಾಡಿ, ಖಂಡಿತವಾಗ್ಲೂ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಒಂದು ಟ್ಯಾಗ್ ರೀತಿಯಾಗಿ ಕೊಟ್ಟಿದ್ದಾರೆ, ಬಟ್ ಇದೇನು ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ. ಈ ಟ್ಯಾಗ್ ಕೊಟ್ಟಿಲ್ಲ ಅಂದ್ರೂ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ತುಂಬ ಹೆವಿಯಾಗೇ ಇದೆ ವರ್ಕ್ ಎಲ್ಲನೂ. ಸೊ ಇದಕ್ಕೆಲ್ಲ ಟಾಪು ನನಗೆ ಯೂಶ್ವಲ್ ಆಗಿ ಅಂಬ್ರೆಲಾ ಟಾಪ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಹಾಗೆಯೇ ಇದಕ್ಕೂ ಕೂಡ ಅಷ್ಟೇ ಲೈನಿಂಗ್ ಬರುತ್ತೆ. ಸೊ
ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಯಿತು. ಸೊ 700 ಚೇಂಜ್ ಆ ಥರ ಎಲ್ಲ ಅಂದರೆ ನಿಜವಾಗ್ಲೂ ಈ ಒಂದು ಬಟ್ಟೆ ವ್ಯಾಲ್ಯೂ ಫಾರ್ ದ ಮನಿ ಅಂತಲೇ ಹೇಳ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಹಿಂದೆಗಡೆ ಬಂದು ಈ ರೀತಿಯಾಗಿ ಬರುತ್ತೆ, ಚೆನ್ನಾಗಿದೆ. ಸೊ ನಿಮಗೆ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ಯಾವಾಗಾದರೂ ವೇರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕೂಡ ನಾನು ಎಕ್ಸೆಲ್ ಸೈಜಲ್ಲಿ ತರಿಸ್ಕೊಂಡಿದ್ದೀನಿ. ಬಟ್ ಇದು ನನಗೆ ಕರೆಕ್ಟಾಗಿ ಇದೆ, ಏನು ಕೂಡ ಫಿಟ್ ಮಾಡಬೇಕು ಆ ಥರ ಏನೂ ಇಲ್ಲ, ಕರೆಕ್ಟಾಗಿ ಇದೆ ಅಂತ ಹೇಳ್ಬೋದು. ಸೊ ವಿಶುದ್ಧ ಬ್ರ್ಯಾಂಡ್ ಇದು ಈ ಒಂದು ಡ್ರೆಸ್ಸನ್ನ ಉಷಾಕ ಬೈ ಮಾಡಿದರು. ನಾನು ಅವ್ರ ಮನೆಗೆ ಹೋದಾಗ ಅವರು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು. ನಾನು ಅಲ್ಲೇ ಸ್ಪಾಟಲ್ಲೇ ಸರಿ ನಾನು ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಅವಾಗ ಎಂಡ್ ಆಫ್ ಸೀಸನ್ ಸೇಲ್ ನಡೀತಾ ಇತ್ತು. ಸೊ ಪರ್ಸನಲಿ ನಂಗೆ ತುಂಬಾ ಇಷ್ಟ ಆಯಿತು ಈ ಒಂದು ಡ್ರೆಸ್ಸು ಕೂಡ. ಸೊ ಇಲ್ಲಿ ನೋಡ್ಬೋದು ಫ್ರಂಟ್ ಎಲ್ಲ ಬಂದ್ಬಿಟ್ಟು ಈ ರೀತಿ ಚಮ್ಕಿ ವರ್ಕ್ ಬರುತ್ತೆ. ಸೊ ಪಾರ್ಟಿ ವೇರ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡ್ರೆಸ್ಸು. ಸೊ ನೋಡ್ಬೋದು ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ನನಗೆ 3/4 ಲೆಂತಲ್ಲಿ ಬರುತ್ತೆ. ಹಾಗೆಯೇ ಇಲ್ಲಿ ಇದಕ್ಕೆ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಈ ಥರ ಟೈ ಮಾಡ್ಕೊಳ್ಳೋದಕ್ಕೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ, ಬಟ್ ಹಾಗೆಯೇ ಸ್ಲೀವ್ಲೆಸ್ ಅಂತ ಹೇಳ್ಬೋದು ಈ ಒಂದು ಡ್ರೆಸ್ಸು. ಸೊ ಹಾಗೆಯೇ ಇಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ. ನಮಗೆ ವೇರ್ ಮಾಡಿದಾಗ ಅಷ್ಟು ನೀಟಾಗಿ ಶೇಪಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡ್ರೆಸ್ಸು. ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ ಅಂತ ಹೇಳ್ಬೋದು. ಇದನ್ನು ಕೂಡ ನಾನು ಎಕ್ಸೆಲ್ ಸೈಜಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆಲ್ ಅಬೌಟ್ ಯು ಇಂದ ಈ ಒಂದು ಡ್ರೆಸ್ನ ತರಿಸ್ಕೊಂಡಿದ್ದೀನಿ. ಸೊ ನಾನು ಯಾವತ್ತೂ ಕೂಡ ಆಲ್ ಅಬೌಟ್ ಯು ಇಂದ ತರಿಸ್ಕೊಂಡಿರಲಿಲ್ಲ. ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ಈ ಒಂದು ಕಲರ್ನ ನಾನು ಬೈ ಮಾಡಿದೆ. ಈ ಒಂದು ಕಲರಲ್ಲೇ ನನ್ನ ಹತ್ರ ಒಂದು ಟಾಪ್ ಕೂಡ ಇದೆ. ಲಾಸ್ಟ್ ಇಯರ್ ನಾನು ಮಿಂತ್ರಾ ಎಂಡ್ ಆಫ್ ಸೀಸನ್ ಸೇಲಲ್ಲೇ ಬೈ ಮಾಡಿದ್ದೆ. ಬಟ್ ಅದೇನಂತ ಅಂದರೆ ಮಾಮೂಲಿ ಕುರ್ತಾ ಥರ, ಬಟ್ ಇದು ಬಂದುಬಿಟ್ಟು ಅಂಬ್ರೆಲಾ ಟಾಪು. ಇದು ಕೂಡ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಫ್ರಂಟ್ ವರ್ಕ್ ಬಂದುಬಿಟ್ಟು ತುಂಬ ಗ್ರ್ಯಾಂಡಾಗೇ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಸೊ ಡಿಸೈನ್ ಕೂಡ ಅಷ್ಟೇ ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಸ್ಲೀವ್ ಹತ್ರ ಕೂಡ ಅಷ್ಟೇ ಈ ರೀತಿಯಾಗಿ ಸಿಂಪಲ್ ಆಗಿ ಒಂದು ಡಿಸೈನ್ ಕೊಟ್ಟಿದ್ದಾರೆ, ಎಂಬ್ರಾಯ್ಡ್ರಿ ಡಿಸೈನು. ಸೊ ಇದು ಕೂಡ ತುಂಬಾ ಇಷ್ಟ ಆಯಿತು. ಸೊ ಹಾಗೆಯೇ ಇದು ಬಂದುಬಿಟ್ಟು ನೋಡ್ಬೋದು ಅಂಬ್ರೆಲಾ ಟಾಪ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲೂ ಕೂಡ ಅಷ್ಟೇ ಅಲ್ಲಲ್ಲಿ ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ಒಂದು ಸ್ವಲ್ಪ 2 ಶೇಡೆಡಲ್ಲಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಒಂದು ಸೈಡ್ ಪಿಂಕ್, ಹಾಗೆಯೇ ಇನ್ನೊಂದು ಸೈಡು ಬ್ಲೂ ಥರ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಒಳಗಡೆ ಕೂಡ ಅಷ್ಟೇ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಈ ಒಂದು ಬಟನಲ್ಲಿ ಕೂಡ ಅಷ್ಟೇ ಲೈನಿಂಗ್ ಬಂದಿದೆ. ಸೊ ಈ ಒಂದು ಬಟನಲ್ಲಿ ಕೂಡ ಅಷ್ಟೇ ಲೈನಿಂಗ್ ಬಂದಿದೆ. ಸೊ ಲೈನಿಂಗ್ ಬಂದರೆ ಏನು ಗೊತ್ತಾ, ಮೇಯ್ನಾಗಿ ಈ ರೀತಿಯಾಗಿ ಅಂಬ್ರೆಲಾ ಟಾಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ವಿತೌಟ್ ಲೈನಿಂಗ್ ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇರುತ್ತೆ ಬಿಸಿಲಿಗೆಲ್ಲ ಹೋದಾಗ. ಬಟ್ ಹ್ಯಾಂಡಾಗಿ ಕೂಡ ಇರುತ್ತೆ, ಯಾವ್ದಾದ್ರು ಫಂಕ್ಷನ್ ಪಾರ್ಟೀಸ್ಗೆಲ್ಲ ವೇರ್ ಮಾಡ್ಬೋದು. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಬಂದ್ಬಿಟ್ಟು ಎಕ್ಸೆಲ್ ಸೈಜಲ್ಲಿ ಆರ್ಡರ್ ಮಾಡಿದ್ದೀನಿ. ಬಟ್ ನನಗೊಂದು ಸ್ವಲ್ಪ ಲೂಸೇ ಇದೆ, ಹಾಗಾಗಿ ನಾನು ಇದನ್ನು ಟಕ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಆಲ್ಮೋಸ್ಟ್ ಇಷ್ಟು ನಾನು ಟಕ್ ಮಾಡಬೇಕು. ಬಟ್ ಓಕೆ, ಪರವಾಗಿಲ್ಲ, ಏನಂತ ಏನಂತ ಹೇಳ್ತಾರೆ ರಿಟರ್ನ್ ಮಾಡಬೇಕು ಅನ್ನೋ ಥರ ಏನೂ ಇಲ್ಲ. ಸೊ ಟಕ್ ಮಾಡಿಕೊಂಡ್ರೆ ನಿಜ ಚೆನ್ನಾಗೇ ಕಾಣಿಸುತ್ತೆ. ಬಟ್ ನನಗೆ ಒಂದು ಡ್ರೆಸ್ಸಿಗೇನು ಅಂದರೆ ದುಪ್ಪಟ್ಟ ಕೂಡ ಬರುತ್ತೆ. ನಾನು ಅದನ್ನು ಮರ್ತೋಗ್ಬಿಟ್ಟೆ ಹೇಳೋದು. ತುಂಬ ಚೆನ್ನಾಗಿದೆ ಇದ್ರ ಕ್ವಾಲಿಟಿ ಕೂಡ. ರೆಡ್ ದುಪ್ಪಟ್ಟ ಬರುತ್ತೆ ಇದಕ್ಕೆ. ಸೊ ತುಂಬ ಚೆನ್ನಾಗಿ. ಯೂಶಲಾಗಿ ನಾನು ಏನಂದರೆ ದುಪ್ಪಟ್ಟ ಏನು ಯೂಸ್ ಮಾಡೋದಿಲ್ಲ. ನನಗೆ ಆ ಥರ 3/4 ಲೆಂತ್ ಸ್ಲೀವ್ ಇತ್ತು ಅಂತಂದರೆ ನಾನು ದುಪ್ಪಟ್ಟ ಏನು ಯೂಸ್ ಮಾಡಲ್ಲ. ಚೆನ್ನಾಗಿದೆ, ಬಟ್ ದುಪ್ಪಟ್ಟ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಸಣ್ಣ ಸಣ್ಣದಾಗಿ ಇಲ್ಲಿ ಚಮ್ಕಿ ವರ್ಕ್ ಕೊಟ್ಟಿದ್ದಾರೆ. ಹಾಗೆಯೇ ಕ್ವಾಲಿಟಿ ಕೂಡ ಅಷ್ಟೇ, ದುಪ್ಪಟ್ಟದು ತುಂಬ ಚೆನ್ನಾಗಿದೆ, ತುಂಬ ಲೆಂತಿಯಾಗೇ ಬರುತ್ತೆ, ಚೆನ್ನಾಗಿದೆ. ಆಲ್ ಅಬೌಟ್ ಯು ಇಂದನೇ ಈ ಒಂದು ಡ್ರೆಸ್ನ ಕೂಡ ಬೈ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ಬ್ಲ್ಯಾಕ್ ಕಲರಲ್ಲಿ ಅಂತ ಹೇಳ್ಬೋದು. ಈ ನಡುವೆ ಸ್ವಲ್ಪ ನಾನು ಜಾಸ್ತಿ ಬ್ಲ್ಯಾಕ್ ಕಲರ್ನ ಕೂಡ ಬೈ ಮಾಡ್ತಾಯಿದ್ದೀನಿ. ಅದೇನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ ಬ್ಲ್ಯಾಕ್ ಕಲರ್ ಬೈ ಮಾಡಬೇಕು ಅಂತಂದರೆ, ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಸರಿ ಕೂಡ ಈ ಒಂದು ಬ್ಲ್ಯಾಕ್ ಡ್ರೆಸ್ನ ಬೈ ಮಾಡಿದ್ದೀನಿ. ಸೊ ನೆಕ್ ಹತ್ರ ನೋಡ್ಬೋದು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ಅದು ಈ ರೀತಿ ಫುಲ್ಲು. ಸೊ ಇಲ್ಲಿ ನೆಕ್ ಹತ್ರ ನೋಡ್ಬೋದು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆಯೇ ಇದಕ್ಕೆ ನೀವು ನಿಜ ನಂಬಲ್ಲ ನಾನು ಎಷ್ಟು ಪ್ರೈಸ್ ಕೊಟ್ಟೆ ಅಂತ. ಅಫೋರ್ಡಬಲ್ ಪ್ರೈಸಲ್ಲೇ ನನಗೆ ಈ ಒಂದು ಡ್ರೆಸ್ ಸಿಕ್ತು ಅಂತ ಹೇಳ್ಬೋದು. ಹಾಗೆ ತುಂಬ ಚೆನ್ನಾಗಿದೆ ಡ್ರೆಸ್ ಕೂಡ. ಸ್ಲೀವ್ ಹತ್ರ ನೋಡ್ಬೋದು ಈ ರೀತಿಯಾಗಿ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ. ಸೊ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಕೂಡ. ಹಾಗೆಯೇ ಇಲ್ಲಿ ಡ್ರೆಸ್ಸಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಫುಲ್ಲು ಇದೇ ರೀತಿಯಾಗಿಯೇ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ. ಇದು ಕೂಡ ಅಷ್ಟೇ ಅಂಬ್ರೆಲಾ ಟಾಪು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ
ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೂ ಕೂಡ ಅಷ್ಟೇ ಲೈನಿಂಗ್ ಕೊಟ್ಟಿದ್ದಾರೆ. ಮತ್ತು ಇದು ಬಂದುಬಿಟ್ಟು ಎಕ್ಸೆಲ್ ಸೈಜೇ. ನಾನು ಇದನ್ನು ಕೂಡ ಟಕ್ ಹಾಕ್ಕೊಳ್ಬೇಕು. ಇದು ಬಂದುಬಿಟ್ಟು ಒಂದು ಸ್ವಲ್ಪ ಏನು ಲೈನಿಂಗ್ ಅಂದರೆ ಉದ್ದಾನೇ ಬರುತ್ತೆ, ಏನು ಚಿಕ್ಕ ಆ ಥರ ಎಲ್ಲ ಏನೂ ಇಲ್ಲ. ನಾನು ಇದನ್ನೇ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಮೇಯ್ನಾಗಿ ಏನು ಅಂದರೆ ಏನು ಎಂಬ್ರಾಯ್ಡ್ರಿ ಮಾಡಿದಾರಲ್ಲ ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂಚೂರು ಕೂಡ ಏನಾದರೂ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಬಿಟ್ಬಿಟ್ಟಿದ್ದಾರೆ, ಆ ಥರ ಏನೂ ಇಲ್ಲ. ಎಷ್ಟು ನೀಟ್ ಫಿನಿಶಿಂಗ್ ಇದೆ ಗೊತ್ತಾ. ಸೊ ಇದಕ್ಕೆ ದುಪ್ಪಟ್ಟ ಕೊಟ್ಟಿದ್ದಾರೆ ಈ ರೀತಿ. ಸೊ ಇದು ಕೂಡ ಅಷ್ಟೇ ಚಮ್ಕಿ ವರ್ಕ್ ಬಂದಿದೆ, ನೋಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗೇ ಕಾಣಿಸುತ್ತೆ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಹಾಗೆಯೇ ಇಲ್ಲಿ ಈ ಒಂದು ದುಪ್ಪಟ್ಟಾಗೆ ಲೇಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ ಈ ರೀತಿಯಾಗಿ. ಅದೊಂಥರ ಗ್ರ್ಯಾಂಡಾಗೇ ಕಾಣುತ್ತೆ ಅಂತ ಹೇಳ್ಬೋದು. ಆ ಡ್ರೆಸ್ ಜೊತೆ ಇದು ಒಂದು ದುಪ್ಪಟ್ಟ ತುಂಬ ಸಾಫ್ಟಾಗಿ ಇದೆ ಮೆಟೀರಿಯಲ್. ಒಂದೊಂದು ನೆಟ್ಟೆಡ್ ದುಪ್ಪಟ್ಟ ಏನು ಬರುತ್ತೆ ತುಂಬ ರಫ್ ಆಗಿ ಬರುತ್ತೆ. ಇದು ಬಂದ್ಬಿಟ್ಟು ಆ ಥರ ಏನಿಲ್ಲ, ತುಂಬ ಸಾಫ್ಟಾಗಿ ಇದೆ. ಸೊ ವೇರ್ ಮಾಡೋದಕ್ಕೆ ಕೂಡ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ. ಸೊ ನನಗೆ ಈ ಒಂದು ದುಪ್ಪಟ್ಟ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು. ಎಸ್ಪೆಷಲಿ ಡ್ರೆಸ್ಸೇ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ನನಗೆ. ಸೊ ನೆಕ್ಸ್ಟ್ ಬಂದು ಈ ಒಂದು ಡ್ರೆಸ್ನ ಬೈ ಮಾಡಿದ್ದೀನಿ. ಬಟ್ ಈ ಒಂದು ಡ್ರೆಸ್ ಏನಾಗಿದೆ ಅಂತ ಅಂದರೆ ನನಗೆ ಮಿಂತ್ರಾ ಆ್ಯಪಲ್ಲಿ ಹಿಂದಿನ ದಿನವೇ, ಅಂದರೆ ಈ ಒಂದು ಡ್ರೆಸ್ ನನಗೆ ಯಾವಾಗ ರಿಸೀವ್ ಆಯಿತು ಅದು ಹಿಂದಿನ ದಿನವೇ ಕ್ಯಾನ್ಸಲ್ಡ್ ಅಂತ ಬಂದಿತ್ತು. ನಾನು ಅಂದ್ಕೊಂಡಿದ್ದೆ ಹೋಗಲಿ ಬಿಡು, ಕ್ಯಾನ್ಸಲ್ ಆಗಿದೆಯಲ್ಲ, ಇದು ಪ್ರಿಂಟೆಡ್ ಕೂಡ ಇರೋದ್ರಿಂದ ನಾನೇನು ಅಷ್ಟಾಗಿ ಇದು ಬರಲಿ ಅನ್ನೋ ಥರ ಏನಿರಲಿಲ್ಲ. ಓಕೆ ಫೈನ್, ಬಂದರೆ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಇಲ್ಲ ಅಂತಂದರೆ ರಿಟರ್ನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಇದು ಬಂದುಬಿಟ್ಟು ಮೀರನ್ಶಿ ಬ್ರ್ಯಾಂಡಿಂದ ನಾನು ಡ್ರೆಸ್ನ ತರಿಸಿರೋದು. ನನಗೆ ಮೆರೂನ್ ಕಲರ್ ನನ್ನ ಹತ್ರ ಜಾಸ್ತಿ ಬಟ್ಟೆ ಇರಲಿಲ್ಲ, ಹಾಗಾಗಿ ಬೈ ಮಾಡಿದೆ. ಬಟ್ ನನಗೆ ಪರ್ಸ್ನಲಿ ಏನು ಅನ್ನಿಸ್ತು ಅಂತ ಅಂದರೆ ಚೆನ್ನಾಗಿದ್ರೆ ಇಟ್ಕೊಳ್ಳೋಣ, ಚೆನ್ನಾಗಿಲ್ಲ ಅಂದರೆ ರಿಟರ್ನ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಕ್ಯಾನ್ಸಲ್ ಅಂತ ಬಂತಲ್ಲ, ಆ್ಯಪಲ್ಲೇ ಶೋ ಆಯಿತು. ನಾನು ಅಂದ್ಕೊಂಡೆ ಹೋಗಲಿ ಬಿಡು, ಏನೋ ಪ್ರಾಬ್ಲಮ್ ಆಗಿರಬೇಕು, ಕ್ಯಾನ್ಸಲ್ ಆಗಿದೆ ಅಂತ. ಬಟ್ ನೆಕ್ಸ್ಟ್ ಡೇ ನನಗೆ ಈ ಒಂದು ಪ್ರಾಡಕ್ಟ್ ರಿಸೀವ್ ಆಯಿತು. ಸರಿ ಡ್ರೆಸ್ನ ಓಪನ್ ಮಾಡಿಬಿಟ್ಟು ನೋಡಿದ್ರೆ ಈ ಒಂದು ಡ್ರೆಸ್ಸು ವಿತ್ ದುಪ್ಪಟ್ಟ ಬರ್ತಾ ಇದ್ದಿದ್ದು, ಬಟ್ ದುಪ್ಪಟ್ಟ ಇಲ್ಲ. ಹಾಗಾಗಿ ನಾನು ಆ್ಯಪಲ್ಲಿ ಕ್ಯಾನ್ಸಲ್ ಮಾಡೋಣ ಅಥವಾ ರಿಟರ್ನ್ ಮಾಡೋಣ ಅಂತ ಅಂದರೆ ಅದು ಕ್ಯಾನ್ಸಲ್ಡ್ ಅಂತ ತೋರಿಸ್ತಾ ಇತ್ತಲ್ವ. ಹಾಗಾಗಿ ನಾನು ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ನಾನು ರಿಟರ್ನ್ ಆಪ್ಷನ್ ಇಲ್ಲ, ನನಗೆ ರಿಟರ್ನ್ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಮೇಯ್ನಾಗಿ ನನಗೆ ಈ ಒಂದು ಡ್ರೆಸ್ಸಿಗೆ ದುಪ್ಪಟ್ಟ ಕೂಡ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅವರು ಅದೇನೋ ಅಕ್ನಾಲೇಜ್ಮೆಂಟ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಬೇಕು, ಇವತ್ತಿಲ್ಲ ನಾಳೆ ಅಲ್ಲಿ ಬಂದರೆ ನಾನು ಈ ಒಂದು ಡ್ರೆಸ್ನ ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಬಂದುಬಿಟ್ಟು ರಯಾನ್ ಕ್ಲಾತಲ್ಲಿ ಬರುತ್ತೆ. ವರ್ಕ್ ಬಂದುಬಿಟ್ಟು ಈ ರೀತಿಯಾಗಿ ಇದೆ. ಮೇಯ್ನಾಗಿ ಏನು ಅಂತಂದರೆ ದುಪ್ಪಟ್ಟ ಇದ್ದಿದ್ರೆ ಅಟ್ಲೀಸ್ಟ್ ಇಟ್ಕೊಳ್ತಾ ಇದ್ದೇನೋ. ಓಕೆ ಫೈನ್, ಅಂತ ಚೆನ್ನಾಗಿದೆ ಅಲ್ವಾ ಮೆರೂನ್ ಕಲರಲ್ಲಿ. ಡ್ರೆಸ್ ಕೂಡ ಒಂದು ಸ್ವಲ್ಪ ಗ್ರ್ಯಾಂಡಾಗೇ ಇದೆ. ಸೊ ನೋಡ್ಬೋದು, ಇದು ಬಂದ್ಬಿಟ್ಟು ಫುಲ್ ಲೆಂತ್ ಬರುತ್ತೆ. ಇಲ್ಲಿ ಕೆಳಗಡೆ ಕೂಡ ಅಷ್ಟೇ ಗೋಟಾಪಟ್ಟಿ ವರ್ಕ್ ಬರುತ್ತೆ, ನೋಡ್ಬೋದು. ಈ ರೀತಿ ಫುಲ್ಲು ಗೋಟಾಪಟ್ಟಿ ವರ್ಕ್ ಬರುತ್ತೆ. ಹಾಗೆಯೇ ಸ್ಲೀವ್ ಹತ್ರ ಕೂಡ ಅಷ್ಟೇ ಗೋಟಾಪಟ್ಟಿ ವರ್ಕ್ ಬರುತ್ತೆ. ಹಾಗೆಯೇ ಇಲ್ಲಿ ನೆಕ್ ಹತ್ರ ಕೂಡ ನೋಡ್ಬೋದು ಈ ರೀತಿಯಾಗಿ ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಪ್ರಿಂಟೆಡ್ ಅಲ್ವಾ, ನಾನು ಸ್ವಲ್ಪ ಜಾಸ್ತಿ ಪ್ರಿಂಟೆಡ್ ಎಲ್ಲ ಇಷ್ಟಪಡೋದಿಲ್ಲ. ಅದೇನಾದರೂ ವಾಶ್ ಮಾಡ್ತಾ ಹೊಟ್ಟೋಗ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಹಳೆ ಬಟ್ಟೆ ಥರ ಕಾಣುತ್ತೆ, ವೇರ್ ಮಾಡೋಕ್ಕೆ ಕೂಡ ಆಗಲ್ಲ ಅಂತ ಯೂಶ್ವಲಾಗಿ ನಾನು ಪ್ರಿಂಟೆಡ್ ಇರೋದನ್ನು ಬೈ ಮಾಡಲ್ಲ. ಬಟ್ ಇದೇನಂತಂದರೆ ನೋಡೋಣ, ಇಫ್ ಇನ್ ಕೇಸ್ ಚೆನ್ನಾಗಿತ್ತು ಅಂದರೆ ಮಿಂತ್ರಾನಲ್ಲಿ, ಅದು ಕೂಡ ಇದ್ರ ಪ್ರೈಸ್ ಬಂದುಬಿಟ್ಟು 783 ಏನೋ ಇತ್ತು. ಹಾಗಾಗಿ ಸರಿ, ಒಂದು ಸ್ವಲ್ಪ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, 783 ಆ ಥರ ಎಲ್ಲ ಇತ್ತು ಅಂದರೆ ಅಂದ್ಬಿಟ್ಟು ಬೈ ಮಾಡಿದ್ದು. ಬಟ್ ಈ ರೀತಿ ಪ್ರಾಬ್ಲಮ್ ಇದೆ, ಅಂದರೆ ದುಪ್ಪಟ್ಟ ಬಂದಿಲ್ಲ. ಹಾಗಾಗಿ ನಾನು ಇದನ್ನು ಇದನ್ನು ರಿಟರ್ನ್ ಹಾಕೋಣ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಇದೆ ಈ ಒಂದು ಡ್ರೆಸ್, ಈ ಒಂದು ಗ್ರೇ ಡ್ರೆಸ್. ಸೊ ಇದು ಅಷ್ಟೇ ನನಗೆ ಆ್ಯಪಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸರಿ ಬೈ ಮಾಡೋಣ ಅಂತ ಅಂದ್ಬಿಟ್ಟು ಬೈ ಮಾಡಿದ್ವಿ. ಇದು ಬಂದ್ಬಿಟ್ಟು 783 ಸಮಥಿಂಗ್ ಏನೋ ಆಯಿತು. ವಿತ್ ಲೈನಿಂಗ್ ಬರುತ್ತೆ ಅಂತಲೇ ನಾನು ಆರ್ಡರ್ ಮಾಡಿದೆ. ಬಟ್ ಇದೇನಂತಂದರೆ ವಿತೌಟ್ ಲೈನಿಂಗ್ ಇರೋದು. ಸೊ ಹಾಗಾಗಿ ನಾನು ಇದನ್ನು ರಿಟರ್ನ್ ಹಾಕಿದ್ದೀನಿ. ನನಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ ಈ ಒಂದು ಡ್ರೆಸ್. ಸೊ ಇದು ಕೂಡ ಅಷ್ಟೇ ಅಂಬ್ರೆಲಾ ಟಾಪ್ ಅಂತಲೇ ಹೇಳ್ಬೋದು. ಫ್ಲೇರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಏನಂತ ಅಂದರೆ ನನಗೆ ಸ್ಲೀವ್ ಹತ್ರ ಕೂಡ ಸ್ವಲ್ಪ ಚಿಕ್ಕದು ಅಂತ ಅನ್ನಿಸ್ತು. ಹಾಗಾಗಿ ಇದನ್ನು ನಾನು ರಿಟರ್ನ್ ಹಾಕಿದ್ದೀನಿ. ಹಿಂದೆಗಡೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಡೀಪು, ಆಮೇಲೆ ಇದಕ್ಕೆ ನೋಡ್ಬೋದು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಈ ರೀತಿಯಾಗಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದು ಕೂಡ ನನಗೆ ಇದೊಂದೇ ಇಷ್ಟ ಆಗಿದ್ದು ಮೇಯ್ನಾಗಿ ಈ ಡ್ರೆಸ್ಸಲ್ಲಿ. ಅದು ಬಿಟ್ಟರೆ ನನಗೆ ಈ ಡ್ರೆಸ್ ಏನು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಈ ಒಂದು ಡ್ರೆಸ್ನ ನಾನು ರಿಟರ್ನ್ ಹಾಕಿದ್ದೀನಿ. ಸೊ ಈ ರೀತಿಯಾಗಿ ಇದೆ ಈ ಒಂದು ಡ್ರೆಸ್. ನಾನು ಈ ಒಂದು ಡ್ರೆಸ್ನ ರಿಟರ್ನ್ ಹಾಕಿದ್ದೀನಿ. ಸೊ ಇವಾಗ ರಿಟರ್ನ್ ಹಾಕಿರೋದನ್ನು ನಾನು ನಮ್ಮ ಅಮ್ಮನ ಮನೆಗೆ ಕೊಟ್ಬಿಟ್ಟು ನಾನು ಆಮೇಲೆ ಬಿಲ್ಡಿಂಗ್ ಹತ್ರ ಹೋಗಬೇಕು. ಇವತ್ತು ವೇರ್ ಮಾಡಿ ತೋರಿಸೋದಕ್ಕಾಗಲಿಲ್ಲ. ಯಾವಾಗಾದರೂ ವೇರ್ ಮಾಡಿದಾಗ ನಾನು ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಏನಂದರೆ ಈ ಒಂದು ವರ್ಷ ಹಬ್ಬ ಅದು ಇದು ಎಲ್ಲ ಬರುತ್ತೆ ಅಲ್ವಾ, ಆ ಟೈಮ್ಗೆ ಎಲ್ಲ ಚೆನ್ನಾಗಿ ಡ್ರೆಸ್ಗಳನ್ನ ಹಾಕ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೊಗೊಳ್ಬೋದು. ಆವಾಗವಾಗ ಹೋಗಿ ಶಾಪಿಂಗ್ ಮಾಡಬೇಕು ಅಂದ್ರೆಲ್ಲ ಆಗಲ್ಲ. ಯೂಶ್ವಲಾಗಿ ಏನು ಅಂತ ಅಂದರೆ ಜಾಸ್ತಿ ಸೀರೆಗಳೆಲ್ಲ ಬೈ ಮಾಡೋದಿಲ್ಲ, ಜಾಸ್ತಿ ಡ್ರೆಸ್ಸೇ
ಡ್ರೆಸ್ಸನ್ನೇ ನಾನು ಬೈ ಮಾಡೋದು. ಮೀಶೋನಲ್ಲಿ ಆಗಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಅಥವಾ ಮಿಂತ್ರಾನಲ್ಲಿ ಆಗಿರ್ಬೋದು. ಈ ಸಲ ಇನ್ನೊಂದೇನು ಅಂತಂದರೆ ಅಜಿಯೋದಲ್ಲೂ ಕೂಡ ಸ್ವಲ್ಪ ಬಟ್ಟೆನ ತರಿಸ್ಕೊಂಡಿದ್ದೆ. ಒಂದು ಡ್ರೆಸ್ ಏನಿತ್ತು ಅದನ್ನು ನಾನು ರಿಟರ್ನ್ ಮಾಡಿಬಿಟ್ಟೆ. ನಾನು ಲಾಸ್ಟ್ ವ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದು ಬಂದ್ಬಿಟ್ಟು ವೈಟ್ ಟಾಪ್ ಬರುತ್ತೆ. ಅದಾದಮೇಲೆ ಲೆಗ್ಗಿನ್ಸ್ ಬಂದ್ಬಿಟ್ಟು ಸ್ವಲ್ಪ ಏನೋ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಬಿಟ್ಟು, ಆಮೇಲೆ ಡ್ರೆಸ್ ಕೂಡ ಅಷ್ಟೇ ನಾನು ತುಂಬ ದಪ್ಪ ಕಾಣಿಸ್ತಾ ಇದ್ದೆ ಒಂದು ಡ್ರೆಸ್ ವೇರ್ ಮಾಡುವಾಗ. ಸರಿ ಅಂತ ಅಂದ್ಬಿಟ್ಟು ಅದನ್ನು ನಾನು ರಿಟರ್ನ್ ಮಾಡಿದೆ. ಮತ್ತು ಇನ್ನೊಂದು ಮೇಯ್ನಾಗಿ ಮತ್ತು ನಾನು ಈ ಒಂದು ಡ್ರೆಸ್ನ ಕೂಡ ಬೈ ಮಾಡಿದ್ದೆ. ಇದನ್ನು ತೋರಿಸೋದೇ ಮರ್ತೋಗ್ಬಿಟ್ಟೆ. ಇದನ್ನು ಅವತ್ತು ಸೈಜ್ ಸರಿ ಇದೆಯಾ ಅಂತ ನೋಡ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಸೊ ನನಗಂತೂ ಪರ್ಸ್ನಲಿ ಈ ಒಂದು ಡ್ರೆಸ್ ತುಂಬಾ ಇಷ್ಟ ಆಯಿತು. ನಾನು ಇದನ್ನು ಅಜಿಯೋದಲ್ಲಿ ಬೈ ಮಾಡಿದ್ದು. ಉಷಾಕ ಅವ್ರ ಮನೆಗೆ ಹೋಗಿದ್ದಲ್ಲ, ಉಷಾಕ ಅವಾಗ ಈ ಒಂದು ಡ್ರೆಸ್ ತೊಗೊಂಡಿದ್ದೀನಿ ನೋಡು ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಈ ಒಂದು ಡ್ರೆಸ್ನ ಬೈ ಮಾಡಿದೆ. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಪ್ರೈಸ್ ಬಂದ್ಬಿಟ್ಟು ಇದು 230 ಏನೋ ಸಿಕ್ಕಿದ್ದು ನನಗೆ. ಇದ್ರ ಜೊತೆಗೆ ಇನ್ನೊಂದು ಟಾಪ್ ಕೂಡ ತೊಗೊಂಡ್ರೆ ನಮಗೆ ಆಫರಲ್ಲಿ ಕಡಿಮೆಗೇ ಸಿಗ್ತಾಯಿತ್ತು. ಹಾಗಾಗಿ ನಾನು ಈ ಒಂದು ಡ್ರೆಸ್ನ ಕೂಡ ಬೈ ಮಾಡಿದೆ. ಸೊ ನನಗಂತೂ ಆ ಒಂದು ಡ್ರೆಸ್ಗಿಂತ ಈ ಒಂದು ಡ್ರೆಸ್ಸೇ ತುಂಬ ಇಷ್ಟ ಆಯಿತು. ಸೊ ಕೈ ಹತ್ರ ಎಲ್ಲ ನೋಡ್ಬೋದು ತುಂಬ ಗ್ರ್ಯಾಂಡಾಗಿ ವರ್ಕ್ ಮಾಡಿದ್ದಾರೆ. ಅದಂತೂ ವೇರ್ ಮಾಡಿದಾಗ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಡ್ರೆಸ್ಸಲ್ಲಿ ಕೂಡ ನೋಡ್ಬೋದು, ಅಲ್ಲಿ ಈ ರೀತಿಯಾಗಿ ಚಮಕಿ ವರ್ಕ್ ಕೂಡ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ 230 ರುಪೀಸ್ಗೋ ಏನೋ ಈ ಡ್ರೆಸ್ ನಿಜವಾಗ್ಲೂ ವರ್ತ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಎಕ್ಸೆಲ್ ಸೈಜಲ್ಲಿ ತರಿಸಿದ್ದೀನಿ. ಬಟ್ ಇದು ಕೂಡ ಅಷ್ಟೇ ನನಗೆ ನೀಟಾಗಿ ಫಿಟ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಏನು ಟಕ್ ಹಿಡಿಬೇಕು ಆ ಥರ ಏನೂ ಇಲ್ಲ. ಸೊ ಒಂದೊಂದು ಬ್ರ್ಯಾಂಡಲ್ಲಿ ಬಂದ್ಬಿಟ್ಟು ಎಕ್ಸೆಲ್ ಸೈಜ್ ಆಗುತ್ತೆ, ಒಂದೊಂದು ಬ್ರ್ಯಾಂಡಲ್ಲಿ ಎಲ್ ಸೈಜ್ ಆಗುತ್ತೆ. ಸೊ ಈ ರೀತಿ ಸ್ವಲ್ಪ ಬ್ರ್ಯಾಂಡಲ್ಲೆಲ್ಲ ವೇರಿ ಆಗ್ತಾ ಇರುತ್ತೆ. ಬಟ್ ನಾನು ಈ ಒಂದು ಡ್ರೆಸ್ನ ಬಂದ್ಬಿಟ್ಟು ಎಕ್ಸೆಲ್ ಸೈಜಲ್ಲಿ ತರಿಸಿದ್ದೀನಿ. ನನಗೆ ಕರೆಕ್ಟಾಗಿ ಫಿಟ್ ಆಗಿದೆ ಅಂತ ಹೇಳ್ಬೋದು. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇದಕ್ಕೆ ಲೈನಿಂಗ್ ಕೂಡ ಬರುತ್ತೆ. ಸೊ ನೋಡ್ಬೋದು ಈ ರೀತಿ ಲೈನಿಂಗ್ ಕೂಡ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗೆ ಎಸ್ಪೆಷಲಿ ಈ ರೀತಿ ಜಾರ್ಜೆಟ್ ಮೆಟೀರಿಯಲ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದರಲ್ಲಿ ನಾನು ಈ ಸರಿ ಈ ಒಂದು ಬ್ಲ್ಯಾಕ್ ಕಲರ್ ಡ್ರೆಸ್ನ ಬೈ ಮಾಡಿದ್ದೀನಿ. ಸೊ ಜಾಸ್ತಿ ನಾನು ಯಾವಾಗಲೂ ಬ್ಲ್ಯಾಕ್ ಕಲರ್ ಡ್ರೆಸ್ನೇ ಬೈ ಮಾಡ್ತಾ ಇರ್ತೀನಿ. ಸೊ ಅದರಲ್ಲಿ ಈ ಸರಿ ಈ ಒಂದು ಡ್ರೆಸ್ಸು, ಅದಾದಮೇಲೆ ಇನ್ನೊಂದು ಅನಾರ್ಕಲಿ ಡ್ರೆಸ್ನ ಬೈ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವರ್ಷ ನಾನು ಎಂಡ್ ಆಫ್ ಸೀಸನ್ ಸೇಲಲ್ಲಿ ಏನೆಲ್ಲ ಆರ್ಡರ್ ಮಾಡಿದೆ, ಹಾಗೆಯೇ ಅಜಿಯೋನಲ್ಲಿ ಏನೊಂದು ಡ್ರೆಸ್ನ ಬೈ ಮಾಡಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.